ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ಪಾರ್ಟಲ್ಲಿ ಏನಾಗಿರುತ್ತೆ ಅಂದರೆ, ಯುಬ್ಯಾಕ್ ಹತ್ರ ಹ್ಯಾಂಗ್ ಬಂದಿರ್ತಾಳೆ. ಆವಾಗ ಹಾಂಗ್ ನಿನ್ನ ಹತ್ರ ಎಲ್ಲನೂ ಡೀಟೇಲಾಗಿ ಹೇಳೋಕ್ಕಾಗಲ್ಲ ಅಂದಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಾಂಗ್ ಹತ್ರ ಮಾತಾಡಿ ಮುಗಿಸಿ ಹೆಡ್ ಮನೆ ಹತ್ರ ಬಂದಿದ್ದಾನೆ ಕಾಲ್ ಮಾಡಿ ಮಾತಾಡೋಕ್ಕೆ. ಇದರಲ್ಲಿ ಒಂದು ಕಾಲ್ ಮಾಡಿ ಮಾತಾಡೋದಕ್ಕೆ ಇಲ್ಲಿ ಪಕ್ಕದಲ್ಲಿ ಕೂತಿರೋ ಚಾಯ್ ಟಾರ್ಚರ್ ಮಾಡ್ತಾ ಇದ್ದಾನೆ. ಅಲ್ಲ, ನಮ್ಮ ಮನೇಲಿ ಇರೋ ಫೋನಲ್ಲಿ ಕಾಲ್ ಮಾಡೋದಕ್ಕೆ ನಾನು ಯಾಕೆ ಅಲೋ ಮಾಡಬೇಕು? ನಾನು ನಿನ್ನ ಫ್ರೆಂಡು ಇಲ್ವಲ್ಲ, ಆದರೂ ಪರವಾಗಿಲ್ಲ ಕಾಲ್ ಮಾಡ್ಕೊ ಅಂತ ಲಾಸ್ಟಲ್ಲಿ ಕೊಡ್ತಾನೆ. ಯುಬ್ಯಾಕ್ ಮ್ಯಾನೇಜರ್ಗೆ ಕಾಲ್ ಮಾಡಿ ನಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ರಿಟರ್ನ್ ಬರೋವರೆಗೂ ನಿನ್ನಿಂದ ನನಗೆ ಯಾವುದೇ ಪ್ರಾಬ್ಲಮ್ ಇರಬಾರ್ದು, ನೆನಪಲ್ಲಿ ಇಟ್ಕೊ. ನಾನು ಮನೆ ಪಾಸ್ವರ್ಡ್ ಕೊಡ್ತೀನಿ, ಅಲ್ಲಿ ಹೋಗಿ ನನಗೆ ಬೇಕಾಗಿರೋ ಥಿಂಗ್ಸ್ ಈಗಲೇ ಪಾರ್ಸಲ್ ಮಾಡಿ ನನಗೆ ಕಳಿಸು ಅಂತಾನೆ. ಇನ್ನೊಂದು ಸೈಡ್ ಹಾಂಗ್ನ ನೋಡಿದ್ರೆ ಯುಬ್ಯಾಕ್ ಅವಳ ಹತ್ರ ಆ ಥರ ಮಾತಾಡ್ದಾಗಿಂದ ತುಂಬ ಕನ್ಫ್ಯೂಸ್ ಆಗಿದೆ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಡೈರೆಕ್ಟಾಗಿ ಡಾಕ್ಟರ್ನ ನೋಡಿ ಡೌಟ್ ಕೇಳ್ತಾ ಇದ್ದಾಳೆ. ಈ ಒಂದು ಹುಡುಗ ಒಂದು ಹುಡುಗಿ ಇವರಿಬ್ಬರು ಫೀಲಿಂಗ್ಸ್ ಬೇರೆ ಬೇರೆ ಥರ ಇರುತ್ತೆ. ಏನು ನನಗಿದ್ರ ಬಗ್ಗೆ ಐಡಿಯಾ ಇಲ್ಲ, ಆದರೆ ಇವಾಗ ಇದನ್ನ ತಿಳ್ಕೊಬೇಕು. ಯಾಕೆಂದರೆ ಒಬ್ಬ ಪರ್ಸನ್ಗೆ ನಾನು ಅಂದರೆ ಇಷ್ಟ ಇಲ್ಲ, ಅವ್ರು ನನ್ನ ಗಾಂಡ್ ಮಾಡಿಸಿದ್ದಾನೆ. ನನಗೆ ಹುಡುಗರ ಫೀಲಿಂಗ್ಸ್ ಗೊತ್ತಿಲ್ಲ, ಅದು ನಿನ್ನ ಹತ್ರ ಎಕ್ಸ್ಪ್ಲೇನ್ ಮಾಡೋದು ವೇಸ್ಟ್ ಅಂತ ಆ ಡಾಕ್ಟರು ಹಾಂಗ್ ಹತ್ರ ಒಂದು ಸ್ಟೋರಿ ಬುಕ್ನ ಕೊಡ್ತಾರೆ. ನಿನಗೆ ಟೈಮ್ ಸಿಗುವಾಗ ಹೀರೋ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊ, ಈ ಥರ ಹೇಳಿದ್ದೆ ಅಷ್ಟೇ. ಹಾಂಗ್ ಅವಳಿಗೆ ಟೈಮ್ ಸಿಗುವಾಗೆಲ್ಲ ಈ ಸ್ಟೋರಿ ಬುಕ್ನ ಓದುತ್ತಾ ಇದ್ದಾಳೆ. ನೈಟ್ ಮಲಗುವಾಗಲೂ ಇಲ್ಲಿ ಯುಬ್ಯಾಕ್ ಹೊರಗಡೆ ಹೋಗಿ ಜಾಗಿಂಗ್ ಮುಗಿಸಿ ನನಗೆ ತುಂಬ ಬಾಯಾರಿಕೆ ಆಗ್ತಾ ಇದೆ, ನೀರನ್ನ ತೆಗೆದುಕೊಡ್ತೀನಿ ಕೊಡ್ತೀಯಾ ಇದ್ದಾನೆ, ಕುಡಿತಾ ಇದ್ದಾನೆ. ಹಾಂಗ್ ಇವಳನ್ನ ಗುರು ಅಂತ ನೋಡ್ತಾ ಇದ್ದಾಳೆ. ಇವಾಗಲೇ ಹಾಂಗ್ ಕಣ್ಣಿಗೆ ಯುಬ್ಯಾಕ್ ಹೀರೋ ಥರ ಕಾಣ್ತಾ ಇದ್ದಾನೆ ಅನಿಸುತ್ತೆ. ಇವನು ಫ್ರೆಶ್ ಆಗಿ ಮುಗಿಸಿ ಸ್ಪ್ರೇನ ಹೊಡಿತಾ ಇರುವಾಗ ಅದನ್ನ ಹಾಂಗ್ ನೋಡ್ತಾ ಇದ್ದಾಳೆ. ಹಾಂಗ್ ಈ ಥರ ನೋಡ್ತಾ ಇರೋದನ್ನ ನೋಡಿ ಯುಬ್ಯಾಕ್ ಡೈರೆಕ್ಟಾಗಿ ಹೋಗಿ, ನಿನಗೇನಾಯಿತು? ತುಂಬ ವಿಯರ್ಡಾಗಿ ನಡ್ಕೋತಾ ಇದೆಯಾ? ನೈಟ್ ನೀನು ಸರಿಯಾಗಿ ನಿದ್ದೆ ಮಾಡಿಲ್ವಾ? ಏನು ಕಣ್ಣು ತುಂಬ ಡಲ್ಲಾಗಿದೆ ಅಂತ ಹಾಂಗ್ ಹತ್ರ ಮಾತಾಡೋಕೆ ಬರ್ತಾನೆ. ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ, ನನಗೇನೋ ಒಂದು ಕೆಲಸ ಇದೆ ಎಂದು ಆ ಹಾಂಗ್ ಅವನಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ತಾಳೆ. ನೆಕ್ಸ್ಟ್ ಡೈರೆಕ್ಟಾಗಿ ಅಲ್ಲಿರೋ ಸ್ಟೋರಿ ಬುಕ್ನ ನೋಡಿ ಇವಳ ಪಾಡಿಗೆ ಮಾತಾಡ್ತಾ ಇದ್ದಾಳೆ. ಬೇಡದೇ ಇರೋ ಸ್ಟೋರಿ ಬುಕ್ನ ಓದಿ ನಮ್ಮ ಪಾಡಿಗೆ ನಾವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ, ಇದ್ರ ಮೇಲೆ ಇದು ಬೇಡ ಅಂತ ಡಾಕ್ಟರ್ ಹತ್ರನೇ ಆ ಸ್ಟೋರಿ ಬುಕ್ನ ಕೊಡೋಕೆ ತಗೊಂಡು ಹೊರಗಡೆ ಬರುವಾಗ ಯುಬ್ಯಾಕ್ ಕಣ್ಣಿಗೆ ಬೀಳಬಾರ್ದು ಅಂತ ಹೋಗಿ ಟೇಬಲ್ಗೆ ಟಚ್ ಆಗಿ ಬೀಳೋ ಥರ ಹೋಗ್ತಾಳೆ. ಬೀಳೋ ಥರ ಯುಬ್ಯಾಕ್ ಹೀರೋ ಥರ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡಿರುವಾಗ ಆ ಬುಕ್ ಆಟೋಮೆಟಿಕಲಾಗಿ ಕೆಳಗಡೆ ಹಾಕ್ತಾಳೆ. ನೈಸಾಗಿ ಅವನ್ನ ತೆಗೆದು ಓಪನ್ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನಿಗೆ ಈ ಬುಕ್ ಬಗ್ಗೆ ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ. ಈ ಹುಡುಗಿ ನಡುವೆ ಇರೋ ಫೀಲಿಂಗ್ಸ್ ಬಗ್ಗೆ ಹೆಂಗಾದರೂ ಅವನಿಂದ ಬುಕ್ನ ಇಸ್ಕೊಳ್ಳೋಕ್ಕೆ ಹಾಂಗ್ ಟ್ರೈ ಮಾಡ್ತಾ ಇದ್ದಾಳೆ. ಆದರೆ ಅದನ್ನ ಕೊಡದೆ ಆಟ ಆಡಿಸ್ತಾ ಇದ್ದಾನೆ. ನೀನು ಈ ಬುಕ್ಕೆಲ್ಲ ಓದ್ತೀಯಾ ಅಂತ ಸ್ವಲ್ಪನೂ ಗೊತ್ತಿರಲಿಲ್ಲ, ಇವತ್ತು ನಾನು ಸಾಧಾರಣವಾಗಿ ಹೇಳಿದ್ದೆ, ಅದರಿಂದ ಹುಡುಗರ ಫೀಲಿಂಗ್ಸ್ ತಿಳ್ಕೊಳ್ಳೋಕೆ ಈ ಬುಕ್ನ ಓದುತ್ತಾ ಇದೆಯಾ? ಇವರಿಬ್ಬರು ಮಾತಾಡುವಾಗಲೇ ಆ ಜಾಗಕ್ಕೆ ಚಾಯ್ ಬಂದು, ಹಾಗೆ ಏನಕ್ಕೆ ತೊಂದರೆ ಮಾಡ್ತಾ ಇದೆಯಾ? ಅವಳು ಕೇಳೋ ಬುಕ್ನ ಅವಳ ಹತ್ರನೇ ಕೊಡ್ಬೇಕು ತಾನೆ ಅಂತ ಮಾತಾಡ್ತಾ ಇವನೇ ಬುಕ್ನ ನೋಡಿ ಒಂದು ಶಾಕ್ ಆಗ್ತಾನೆ. ಪ್ರಾಬ್ಲಮ್ನ ಹೆಂಗೋ ಲಾಸ್ಟಲ್ಲಿ ಹಾಂಗ್ ಆ ಬುಕ್ನ ತಂದು ಡಾಕ್ಟರ್ ಹತ್ರನೇ ಕೊಡ್ತಾಳೆ. ಹಾಂಗ್ ಅಲ್ಲಿಂದ ಹೊರಗಡೆ ಹೋಗಿದ್ಮೇಲೆ ಇನ್ನೊಂದು ಸ್ಟಾಫ್ನ ತೋರಿಸ್ತಾರೆ. ಇವರು ತುಂಬ ದಿನದಿಂದ ಒಂದು ಸೈಡ್ ಲವ್ ಅನಿಸುತ್ತೆ. ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಮತ್ತೆ ಒಂದೇ ನೀರಿನ ಕ್ಯಾನ್ನ ತಗೊಂಡು ಹೋಗೋ ಹಾಗೆ ಸೀನ್ ಹಾಕ್ತಾ ಇದ್ದಾರೆ. ಆದರೆ ಆ ಡಾಕ್ಟರ್ ನೋಡೇ ಇಲ್ಲ. ಇವರು ಓದ್ಕೊಂಡು ಸ್ಟೋರಿ ಬುಕ್ನ ಓದುತ್ತಾ ಕೂತ್ಕೊಂಡಿದ್ದಾರೆ. ಹಿಂದೆ ತಿರುಗಿದ್ರೆ ಚಿಕ್ಕ ಹುಡುಗ ಇವ್ರು ಮಾಡೋದನ್ನ ನೋಡಿ, ಅಂಕಲ್ ನಿಮಗೆ ಏನಾಯಿತು? ಯಾಕೆ ಮತ್ತೆ ಕ್ಯಾನ್ ತಗೋ ಹೋಗ್ತಾ ಇದ್ದೀರಾ? ನನಗೆ ಕನ್ಫ್ಯೂಸ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಂಗ್ ಸ್ಯಾಡಾಗಿ ನಡ್ಕೊಂಡು ಬರುವಾಗ ಚಾಯ್ ಅವನು ನೋಡಿ ಕೇಳ್ತಾನೆ, ನೀನು ಅಷ್ಟು ಇಂಟ್ರೆಸ್ಟಾಗಿ ಆ ಬುಕ್ನ ಓದಬೇಕು ಅಂದ್ಕೊಂಡೆ, ನಿನಗೆ ಒಂದು ಗೊತ್ತಾಗಲಿಲ್ಲ, ಅದು ಬಂದು ಹುಡುಗರ ಫೀಲಿಂಗ್ಸ್ ಹೆಂಗಿರುತ್ತೆ ಅಂತ ನಾನು ತಿಳ್ಕೊಬೇಕು ಅಂತ ಆಸೆಪಟ್ಟೆ. ಅದಕ್ಕೆ ಒಂದು ಹುಡುಗಿ ಹೆಂಗಿದ್ರು ಈಸಿಯಾಗಿ ಇಂಪ್ರೆಸ್ ಆಗ್ತಾರೆ ಅನ್ನೋದನ್ನ ಅಷ್ಟೇ, ಮತ್ತೇನಿಲ್ಲ.
ಚಾಯ್ ಇಲ್ಲಿ ನೋಡು ಆ ಬುಕ್ಕಲ್ಲಿ ಕೊಟ್ಟಿರೋ ಎಲ್ಲ ವಿಷಯನೂ 100% ನಿಜ ಅಲ್ಲ. ಎಕ್ಸಾಂಪಲ್ ಒಂದು ಹುಡುಗನಿಗೆ ಸಿನ್ಸಿಯರಾಗಿ ಇಷ್ಟ ಆಗಿದೆ ಅನ್ಕೋ, ಆ ಹುಡುಗಿ ಹತ್ರ ಇಷ್ಟ ಆಗಿದೆ ಅನ್ನೋದನ್ನ ಧೈರ್ಯವಾಗಿ ಹೇಳೋಕ್ಕೂ ಆಗಲ್ಲ. ಒಂದು ವೇಳೆ ಇದರಿಂದ ಹರ್ಟ್ ಆದರೆ ಇಲ್ಲ ಬೇಡ ಅಂದರೆ ಈ ಥರ ಅವನು ಇಂಡೈರೆಕ್ಟಾಗಿ ಅವನ ಬಗ್ಗೆನೇ ಮಾತಾಡ್ತಾ ಇದ್ದಾನೆ. ಹಾಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಚಾಯ್ ನಿನಗೆ ಇಷ್ಟೊಂದು ವಿಷಯ ಗೊತ್ತಾ? ನನಗೆ ಶಾಕ್ ಆಗ್ತಾ ಇದೆ. ಇದುವರೆಗೂ ನಿನಗೆ ಯಾವುದಾದ್ರೂ ಹುಡುಗಿ ಇಷ್ಟ ಆಗಿದ್ದಾಳ ಇದ್ರೆ ಹೇಳು ಅಂತ ಇದ್ದಾಳೆ. ಚಾಯ್ ಹೆಂಗೆ ಹೇಳೋದು? ಇಲ್ಲಿ ನಮ್ಮ ಹತ್ರ ಅಸಿಸ್ಟೆಂಟ್ ಇಬ್ಬರು ಯುಬ್ಯಾಕ್ ಮನೆಗೆ ಬಂದಿದ್ದಾರೆ. ಒಳಗಡೆ ಬಂದಿದೆ ನಮಗೆ ಖುಷಿ ಆಗ್ತಾ ಇದೆ. ಅಲ್ಲಿರೋ ಥಿಂಗ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೈಟಲ್ಲಿ ಯುಬ್ಯಾಕ್ ಅವನಿಗೆ ನಿದ್ದೆ ಬರ್ತಾ ಇಲ್ಲ. ಹಾಂಗ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾನೆ. ದಿಢೀರ್ ಅಂತ ನೋಡಿದ್ರೆ ಹಾಂಗ್ ಆ ಜಾಗಕ್ಕೆ ಬಂದು ಶಾಕ್ ಕೊಡ್ತಾಳೆ. ಯುಬ್ಯಾಕ್ನ ಹೊರಗಡೆ ಬರೋಕ್ಕೆ ಹೇಳ್ತಾಳೆ. ಇವಾಗ ನೀನು ನನ್ನ ಜೊತೆ ಹೊರಗಡೆ ಬರ್ತೀರಾ? ಒಂದು ಮುಖ್ಯವಾದ ಕೆಲಸ ಇದೆ. ಇವನಿಗೆ ಒಂಥರ ಹೆದರಿಕೆ ಆಗ್ತಾ ಇದೆ. ಏನು ಹೇಳ್ತಾ ಇದೆಯಾ? ನಿನಗೇನು ಅರ್ಥ ಆಗ್ತಾ ಇಲ್ವಾ? ಲೇಟ್ ನೈಟ್ ಆಗಿದೆ. ನಿನಗೆ ಎಷ್ಟು ಧೈರ್ಯ ಇದ್ದರೆ ಒಂದು ಹುಡುಗನ್ನ ಅಸಲ್ಟಾಗಿ ಹೊರಗಡೆ ಬರೋಕ್ಕೆ ಹೇಳ್ತಾ ಇದೆಯಾ? ಇವನ್ ಪಾಡಿಗೆ ಮಾತಾಡ್ತಾ ಇದ್ದಾನೆ. ಹಾಂಗೆ ಅವಳ ಪಾಡಿಗೆ ಹೋಗಿ ಅವಳಿಗೆ ಬೇಕಾಗಿರೋ ಥಿಂಗ್ಸ್ನೆಲ್ಲ ಹೊರಗಡೆ ತೊಗೊಬರ್ತಾಳೆ. ಅವಳು ಕರೆಕ್ಟಾಗಿ ಈ ವಿಷಯನ ಹೇಳಿದ ಮೇಲೆ ಇವನಿಗೆ ಅರ್ಥ ಆಗುತ್ತೆ. ಇವಾಗಲೇ ಈಸಿಯಾಗಿ ಒಂದು ಜಾಗಕ್ಕೆ ಹೋಗಿ ತುಂಬ ಏಟಿನ ಹಿಡಿಬೋದು, ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಕರೆದೆ ಅಂತ ಇದ್ದಾಳೆ. ಇದಕ್ಕೇನಾ ಈ ಲೇಟ್ ನೈಟಲ್ಲಿ ಹೊರಗಡೆ ಕರ್ಕೊಂಡು ಬಂದಿದ್ಯಾ? ನಾನು ಬೇರೆ ಏನೋ ಅಂದ್ಕೊಂಡೆ, ಹೆದ್ರುಕೊಂಡೆ. ಸರಿ ಅಂತ ತಲೆಗೆ ಟಾರ್ಚ್ ಲೈಟ್ನ ಹಾಕ್ಕೊಂಡು ಇಬ್ಬರು ಹೋಗಿ ಏಡಿನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಅಂದ್ಕೊಂಡಿದ್ದಕ್ಕಿಂತ ತುಂಬ ಏಡಿನೇ ಸಿಕ್ಕಿದೆ. ಅದನ್ನೆಲ್ಲ ತೊಗೊಂಡು ಬರುವಾಗ ಚಾಯ್ನ ಅಪ್ಪ ಚೆನ್ನಾಗಿ ಡ್ರಿಂಕ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರನ್ನ ಸೇಫಾಗಿ ಮನೇಲಿ ಬಿಡೋಣ ಅಂತ ನೋಡಿದ್ರೆ ಆ ಚಾಯ್ ಇವರಿಬ್ರು ಒಟ್ಟಿಗೆ ನೋಡ್ತಾನೆ. ಹಾಗೆ ಈ ಟೈಮಲ್ಲಿ ಒಬ್ಬಳೇ ಏನಕ್ಕೆ ಇವನ ಜೊತೆಗೆ ಹೊರಗಡೆ ಹೋಗಿ ಏಡಿನೆಲ್ಲ ಹಿಡ್ಕೊಂಡು ಬಂದಿದ್ಯಾ? ನೀನು ಹೊರಗಡೆ ಹೋಗಲೇಬೇಕು, ನಿನಗೆ ಹೆಲ್ಪ್ ಬೇಕು ಅಂದರೆ ನೀನು ನನಗೆ ಹೇಳಿದರೆ ಆಗ್ತಾ ಇರಲಿಲ್ವಾ? ಇವನು ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇರುವಾಗ ಯುಬ್ಯಾಕ್ ಬೇಕು ಅಂತಾನೆ ಗಾಂಡೇರ್ಸೋಕೆ, ಇವಾಗೇನು ಏಡಿನೆಲ್ಲ ಹಿಡಿಯುವಾಗ ನಿನ್ನ ಕರ್ಕೊಂಡು ಹೋಗಿಲ್ಲ, ಬಿಟ್ಟೋದ್ರಿವಿ ಅಂತ ತಾನೇ. ಇವಾಗ ನೀನು ಒಬ್ಬನೇ ಹೋಗಿ ಆ ಜಾಗದಲ್ಲಿ ಎಷ್ಟು ಬೇಕೋ ಅಷ್ಟು ಏಡಿ ಹಿಡ್ಕೊ ಅಂದು ಹಾಂಗೆ ನಾ ಕರ್ಕೊಂಡು ಇಲ್ಲಿಂದ ಹೋಗ್ತಾನೆ. ಚಾಯ್ಗೆ ಸಕ್ಕ ಟೆನ್ಷನ್ ಆಗ್ತಾನೆ. ನೆಕ್ಸ್ಟ್ ಡೇ ನಮ್ಮ ಯುಬ್ಯಾಕ್ ಮನೆ ಬಂದಾಗಿಂದ ಇವನು ಸೂಪರ್ ಸ್ಟಾರ್ ಥರನೇ ಎಲ್ಲನೂ ಮಾಡ್ತಾ ಇದ್ದಾನೆ. ಇವನ ಥರನೇ ಕಾಫಿ ಕುಡಿಯೋಕ್ಕೆ ಟ್ರೈ ಮಾಡಿ ನೋಡ್ತಾನೆ. ಆದರೆ ಆ ಟೇಸ್ಟ್ ಸ್ವಲ್ಪನೂ ಇಷ್ಟ ಆಗಿಲ್ಲ. ಇದು ಮುಗಿದ್ಮೇಲೆ ಯುಬ್ಯಾಕ್ ರೋಬೋಟ್ ಹತ್ರ ಹೋಗಿ ವಟ ಅಂತ ಕ್ವಶನ್ ಕೇಳ್ತಾ ಇದ್ದಾನೆ. ಆಕ್ಟರ್ ನಮ್ಮನ್ನೇ ಮಾಸ್, ನನ್ನ ಸಾಂಗ್ನ ಏನಾದರೂ ಪ್ಲೇ ಮಾಡು ನೋಡೋಣ. ಇವನು ಈ ಥರ ತುಂಬ ಕಮೆಂಟ್ ಕೊಟ್ಟು ನೋಡ್ತಾನೆ. ಆ ರೋಬೋಟ್ ಏನೂ ಮಾತಾಡ್ತಾ ಇಲ್ಲ. ಇದರಲ್ಲಿ ಗಾಂಡಾಗಿ ಹೊಡಿತೀನಿ ಎಂದು ಅದನ್ನ ರಿಪೇರ್ ಮಾಡ್ತಾನೆ. ಹಾಗೆ ಹೆದ್ರುಕೊಂಡು ಹೊಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಅಂದರೆ ಯುಬ್ಯಾಕ್ ಗೊತ್ತಾದರೆ ಅಷ್ಟೇ. ನೆಕ್ಸ್ಟ್ ಡೇ ಮಾರ್ನಿಂಗ್ ಚಾಯ್ ಅಮ್ಮನ್ನ ತೋರಿಸ್ತಾರೆ. ಮಾಮೂಲಿ ಅವರು ಹಸ್ಬೆಂಡ್ ಕಾಣ್ತಾ ಇಲ್ಲ, ಡ್ರಿಂಕ್ ಮಾಡಿ ಇವಾಗ ಎಲ್ಲೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ವೇ, ಎಲ್ಲರೂ ಹುಡುಕ್ತಾ ಇದ್ದಾರೆ. ಚಾಯ್ ಅವ್ರನ್ನ ಹುಡುಕ್ತಾ ಇರುವಾಗ ಆಪೋಸಿಟಲ್ಲಿ ಯುಬ್ಯಾಕ್ ಜಾಗಿಂಗ್ ಹೋಗೋದನ್ನ ನೋಡಿ ಅವನ ಹತ್ರನೇ ಕೇಳ್ತಾನೆ. ನೆನ್ನೆ ನೈಟ್ ನೀವಿಬ್ಬರು ನಮ್ಮ ಅಪ್ಪ ಅಮ್ಮನ ನಮ್ಮ ಮನೆಗೆ ಸೇಫಾಗಿ ಬಿಟ್ಟು ಹೋದ್ರಿ, ಅದ್ರ ಮೇಲೆ ಬೇರೆ ಎಲ್ಲಾದರೂ ನೋಡಿದ್ರಾ ಅಂತ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ ಅಂದು ಅಲ್ಲಿಂದ ಫಾಸ್ಟಾಗಿ ಜಾಗಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನು ಏನೋ ಸಂಭಾಳಿಸೋ ಥರ ಇದೆ ಅಂತ ಚಾಯು ಬಿಡದೆ ಇವನನ್ನೇ ಫಾಲೋ ಮಾಡ್ಕೊಂಡು ಬಂದು ಮನೆ ತನಕ ಓಡಿಸ್ಕೊಂಡು ಬರ್ತಾರೆ. ಇಬ್ಬರು ಒಂದೇ ಟೈಮ್ಗೆ ಎಂಟ್ರಿ ಆಗುವಾಗ ಹಾಂಗೆ ಏನು ಇಷ್ಟು ಫಾಸ್ಟಾಗಿ ಓಡಿ ಬರ್ತಾ ಇದ್ದೀರಾ ನೀವಿಬ್ಬರು, ಜೂಟಾಟ ಏನಾದರೂ ಆಡ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ನಾವಿಬ್ಬರು ಸುಮ್ಮನೆ ಜಾಗಿಂಗ್ ಮಾಡ್ಕೊಂಡು ಬೇಗ ಮನೆಗೆ ಬಂದ್ವಿ ಅಂತ ಸಂಭಾಳಿಸ್ತಾ ಇದ್ದಾರೆ. ಇದೇ ಟೈಮ್ಗೆ ಹಾಂಗೆ ಮನೇಲಿ ಸ್ವಲ್ಪ ಜನ ಬಂದು ನೈಟ್ ಡಿನ್ನರ್ಗಾಗಿ ಏನೇನೋ ರೆಡಿ ಮಾಡ್ತಾ ಇದ್ದಾರೆ. ವಿಷಯ ಗೊತ್ತಿಲ್ಲದೆ ಯುಬ್ಯಾಕ್ ಎಲ್ಲರೂ ಬಂದು ಊಟನ ರೆಡಿ ಮಾಡ್ತಾ ಇದ್ದೀರಾ, ಹಾಗಿದ್ರೆ ಇವತ್ತು ನೈಟ್ ಏನಾದರೂ ಪಾರ್ಟಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಚಾಯ್ ಟೆನ್ಷನ್ ಆಗಿ ಬಾಯಿ ಹಿಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ವಾ, ಏನಂತ ಗೊತ್ತಿಲ್ಲದೆ ನಿನ್ನ ಪಾಡಿಗೆ ಮಾತಾಡ್ತಾ ಇದ್ದರೆ ನಮಗೊಂದು ಹೆಲ್ಪ್ ಮಾಡ್ತೀನಿ, ನಾನು ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೋಗ್ತಾನೆ. ಹಾಂಗೆ ಯುಬ್ಯಾಕ್ ಹತ್ರ ಇಲ್ಲಿ ಏನು ನಡೀತಾ ಇದೆ ಅಂತ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಳೆ. ಇವತ್ತು ಹಾಂಗೆ ಅಪ್ಪ ಅಮ್ಮನ ನೆನಪಿನ ದಿನ, ಅದಕ್ಕಾಗಿಯೇ ಇವರೆಲ್ಲ ಈ ಥರ ವರ್ಕ್ ಮಾಡ್ತಾ ಇದ್ದಾರೆ ಅಂತಾಳೆ. ಯುಬ್ಯಾಕ್ ಏನು ಫೀಲ್ ಮಾಡ್ಕೋಬೇಡ, ನನಗೆ ಗೊತ್ತಿಲ್ಲದೆ ಮಾತಾಡಿದೆ ಅಂತಾನೆ. ನಾನು ನಿಮ್ಮ ಜೊತೆ ಬಂದು ಹೆಲ್ಪ್ ಮಾಡ್ತೀನಿ ಅಂತಾನೆ. ಆದರೆ ಹಾಂಗೆ ಏನೂ ಮಾಡೋದು ಬೇಡ ಅಂತಾಳೆ. ನೀವೇನಕ್ಕೆ ನಮ್ಮ ಜೊತೆ ವರ್ಕ್ ಮಾಡಬೇಕು, ನಿಮಗೂ ಈ ವಿಷಯಕ್ಕೂ ಸಂಬಂಧನೇ ಇಲ್ಲ. ನೈಟ್ ಟೈಮ್ ಎಲ್ಲರೂ ಸೇರಿ ಏನೇನೋ ಕೆಲಸ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ರು, ಅದನ್ನೆಲ್ಲ ಮುಗಿಸಿದ್ದಾರೆ. ದಿಢೀರಂತ ಚಾಯ್ನ
ಚಾಯನ ಅಮ್ಮ ಅಲ್ಲಿಗೆ ಬಂದು ಬೇಗ ಓಡಿ ಬರ್ತಾರೆ. ಬಂದು ಚಾಯ್ ಎಷ್ಟೋ ಹುಡುಕಿದ್ರು ನಿಮ್ಮ ಅಪ್ಪ ಕಂಡು ಹಿಡಿಯೋಕ್ಕೆ ಆಗಿಲ್ಲ. ನನಗೇನೋ ಇವತ್ತು ತುಂಬ ಭಯ ಆಗ್ತಾ ಇದೆ. ನಾನು ಮಾರ್ನಿಂಗಿಂದ ಅವ್ರನ್ನ ಹುಡುಕ್ತಾ ಇದ್ದೀನಿ, ಇದುವರೆಗೂ ಕಂಡು ಹಿಡಿಯೋಕ್ಕೆ ಆಗಿಲ್ಲ ಅಂತ ಅಳ್ತಾ ಇದ್ದಾರೆ. ಇವರೆಲ್ಲ ಒಟ್ಟಿಗೆ ಸೇರಿ ಚಾಯ್ ಅಪ್ಪನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಲಾಸ್ಟಲ್ಲಿ ಅವರು ಯಾವಾಗಿನಂತೆ ಡ್ರಿಂಕ್ ಮಾಡಿ ಒಂದು ಬೋಟಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದು ಹೇಳ್ಸೋಕೆ ನೋಡಿದ್ರು, ಅವ್ರು ಕುಡ್ದಿರೋದ್ರಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಹಾಂಗ್ ಅಜ್ಜಿ ಅವ್ರ ಹತ್ರ ಬಂದು ಎದ್ದು ಮನೆಗೆ ಹೋಗ್ತೀಯಾ ಇಲ್ವಾ ಅಂತ ಜೋರು ಮಾಡಿದಾಗ ಹಾಂಗಪ್ಪ ಅಮ್ಮನ ಹುಡುಕ್ತಾ ಇದ್ದೆ, ನನ್ನಿಂದ ಅವ್ರನ್ನ ಹುಡ್ಕೋಕೆ ಆಗಿಲ್ಲ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ವೇಳೆ ಅವರಿಬ್ಬರು ಸತ್ತಿರೋದ್ರ ಬಗ್ಗೆ ಹೆಡ್ಗೆ ಏನಾದರೂ ಗೊತ್ತೇನೋ ಗೊತ್ತಿಲ್ಲ. ಅಜ್ಜಿ ಅವ್ರನ್ನ ಕರ್ಕೊಂಡು ಹೋಗಿ ಸಪ್ರೇಟಾಗಿ ಅಡ್ವೈಸ್ ಮಾಡ್ತಾ ಇದ್ದಾರೆ. ಯಾವಾಗಲೂ ನಡೆದಿರೋ ವಿಷಯಕ್ಕೆ ನೀನೇನಾಗಿ ಗಿಲ್ಟಿಯಾಗಿ ಫೀಲ್ ಮಾಡ್ತಾ ಇದೆಯಾ ಅಂತ ಗೊತ್ತಿಲ್ಲ. ಅವರಿಂದ ಕಂಡುಹಿಡಿಯೋಕ್ಕಾಗದೆ ಹೋಯಿತು. ಇದರಲ್ಲಿ ನಿಂದೇನು ತಪ್ಪಿದೆ? ದಯವಿಟ್ಟು ನಿನ್ನ ಮೇಲೆ ಡ್ರಿಂಕ್ ಮಾಡೋದನ್ನ ಬಿಟ್ಟು ನಿನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತಾರೆ. ಒಂದು ಮಟ್ಟಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಿ ಎಲ್ಲ ಹಾಂಗಪ್ಪ ಅಮ್ಮನಿಗೆ ಪ್ರೇ ಮಾಡ್ತಾ ಇದ್ದಾರೆ. ಯುಬ್ಯಾಕ್ ಅವ್ರ ಜೊತೆ ಸೇರಿಲ್ಲ, ಒಬ್ಬನೇ ನಿಂತ್ಕೊಂಡು ಅಲ್ಲಿ ನಡೀತಾ ಇರೋದನ್ನ ನೋಡ್ತಾ ಇದ್ದಾನೆ. ಇದ್ರ ಮೇಲೆ ಚಾಯ್ ಅವ್ರ ಮನೆಗೆ ಹೋಗಿದ್ದೆ ಹಿಂದೆ ನಡೆದಿರೋ ವಿಷಯನ ಥಿಂಕ್ ಮಾಡಿ ನೋಡ್ತಾನೆ. ಅವರಪ್ಪ ಒಂದಿನ ಇವನ ಹತ್ರ ಕೂತ್ಕೊಂಡು ಮಾತಾಡುವಾಗ ಹೇಳಿರ್ತಾರೆ, ನೀನು ಯಾವಾಗಲೂ ಹಾಂಗ್ ಜೊತೆನೇ ಅವಳ ಲೈಫ್ಗೆ ಸಪೋರ್ಟ್ ಮಾಡೋದು ಒಂದು ಪರ್ಸನ್ ಆಗಿರಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅವಳನ್ನ ಒಬ್ಬಳನ್ನೇ ಬಿಟ್ಟು ಹೋಗಬಾರ್ದು. ಹೀಗೆ ಲೇಟ್ ನೈಟ್ ಹಾಂಗ್ ಮನೆಯಲ್ಲಿ ಯಾರಿಗೂ ಹೇಳದೆ ಅವಳು ಒಬ್ಬಳೇ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಕಂಡು ಹಿಡಿಯೋಕೆ ಅಂತ ಹ್ಯೂಬ್ಯಾಕ್ ಅವ್ರ ಹಿಂದೆನೇ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡಿ. ನಿಮ್ಮ